ನಮಸ್ತೆ ಅನ್ಶು ಅಶೋಕ್ ಹೆಗಡೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವಿಶ್ ಯು ಆಲ್ ಹ್ಯಾಪಿ ಸಂಕ್ರಾಂತಿ. ಈಗ ವೆದರ್ ಚೇಂಜ್ ಆಗೋ ಪ್ರಾಸೆಸ್ ಅಲ್ಲಿ ಇರುತ್ತೆ. ಓಕೆ, ನೀವು ಈ ಹಬ್ಬನ ಹೇಗೆ ಆಚರಿಸ್ತೀರಾ? ಅಲ್ಲ, ನಾನು ಹೇಳೋದೇನು ಗೊತ್ತಾ, ಎಲ್ಲರಿಗೂ ಗೊತ್ತಿದೆ, ಪ್ರತಿ ವರ್ಷ ಸಂಕ್ರಾಂತಿ ಬರುತ್ತೆ, ಯುಗಾದಿ ಬರುತ್ತೆ, ಹಬ್ಬಗಳ ಹೇಗೆ ಆಚರಣೆ ಮಾಡೋದು ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಅಮ್ಮ ಕಲಿಸ್ಕೊಟ್ಟಿರ್ತಾರೆ. ಅದ್ರ ನಂತರ ಅವ್ರವ್ರ ಪೀಳಿಗೆಗೆ ನಾನು ಕೇಳೋದೇನು ಅಂತಂದ್ರೆ, ಈಗ ಪ್ರತಿಯೊಬ್ಬರು ಒಂದು ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡು ಆ ಸಾಧನೆಗೆ ಅದನ್ನು ಸಾಧಿಸೋದಕ್ಕೆ ಏನೇನು ಅಂತ ಪ್ರಯತ್ನ ಪಡಬೇಕಾದ್ರೆ ಒಂದು ಟೈಮ್ ಟೇಬಲ್ ಹಾಕೋತ್ತೆ. ಯೂಶ್ವಲಿ ನ್ಯೂ ಇಯರ್ ಈ ವರ್ಷದಿಂದ ಮುಂದಿನ ವರ್ಷಕ್ಕೆ ಅಂತ. ನಾನು ಹೇಳೋದೇನು ಅಂತಂದ್ರೆ, ಈಗ ಸಂಕ್ರಾಂತಿ ಹಬ್ಬ ಬರುತ್ತೆ, ಅದಾದ್ಮೇಲೆ ಯುಗಾದಿ ಹಬ್ಬ ಬರುತ್ತೆ. ಈ ಸಂಕ್ರಾಂತಿ ಯುಗಾದಿ ಹಬ್ಬದ ಮಧ್ಯದಲ್ಲಿ ಏನೇನು ನಾವು ಚಿಕ್ಕ ಪುಟ್ಟದ್ದೇ ಇರ್ಬೋದು, ಆ ಒಂದು ಸಣ್ಣ ಗುರಿನೇ ಅದನ್ನ ಸಾಧಿಸ್ತಾ ಹೋದ್ರೆ ಈ ಮುಂದಿನ ಸಂಕ್ರಾಂತಿ ಅಷ್ಟೊತ್ತಿಗೆ ನಾವು ಏನನ್ನ ಸಾಧಿಸಬೇಕು ಅಂದ್ಕೊಂಡಿದ್ವೋ ಅದನ್ನ ಸಾಧನೆ ಮಾಡಬಹುದಲ್ವಾ ಅಂತ ಹೊಸ ವಿಚಾರನ ಇಟ್ಟಿರೋದು. ಹೆಂಗ ಅಂತಂದ್ರೆ, ಈಗ ಒಂದು ವರ್ಷಕ್ಕೆ ಏನ್ ಮಾಡ್ತೀವಿ ಕೇಳಿದ್ರೆ, ಫಸ್ಟ್ ಡೇ ಅಂತ ಜೋರಾಗಿ ಇದು ಮಾಡ್ತೀವಿ, ಇವತ್ತು ವ್ಯಾಯಾಮ ಮಾಡೋದೆ ಅಂತ ಇಟ್ಕೊ. ಫಸ್ಟ್ ಡೇ ಇದು, ಎರಡನೇ ದಿವಸ ನೋವಾಗುತ್ತೆ, ಮುಂದಿನ ದಿವಸ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಎದ್ದೇ ಹೇಳೋದಿಲ್ಲ. ಹಾಗಾಗಿ ಏನು ಈ ಹಬ್ಬದಿಂದ ಈ ಹಬ್ಬ, ಯಾಕಂದ್ರೆ ನಮ್ಮ ಆಚರಣೆಗಳಲ್ಲಿ ಸಾಕಷ್ಟು ಹಬ್ಬಗಳು ಬರುತ್ತೆ. ಸೊ ಒಂದು ಹಬ್ಬದಿಂದ ಒಂದು ಹಬ್ಬಕ್ಕೆ, ಒಂದು ಹಬ್ಬದಿಂದ ಒಂದು ಹಬ್ಬಕ್ಕೆ, ಈ ಹಬ್ಬದಿಂದ ಈ ಹಬ್ಬಕ್ಕೆ ಇಷ್ಟು ಸಾಧನೆ ಮಾಡಬೇಕು, ಇಷ್ಟು ಕೊನೆಗೆ ಆ ದೊಡ್ಡ ಗುರಿ ಏನಿದೆಯಲ್ಲ ಅದಕ್ಕೆ ನಾವುಗಳು ಆ ಗುರಿ ಸಾಧನೆಗೆ ಈ ರೀತಿಯಲ್ಲಿ ಒಂದು ಯಾಕೆ ಪ್ರಯತ್ನ ಪಡಬಾರದು ಅನ್ನೋದು ನನ್ನ ಒಂದು ಪ್ರಶ್ನೆ. ಮೇಡಮ್ ಅವರೇ, ವೆರಿ ಡೀಪ್ ಥಾಟ್ ಮಿಸ್ಟರ್ ಹೆಗ್ಡೆ. ಥ್ಯಾಂಕ್ ಯು. ಚೆನ್ನಾಗಿ ಹೇಳಿದ್ರು. ಅಂದ್ರೆ ಅಫ್ಕೋರ್ಸ್ ಲೈಕ್ ನಮ್ದು ಸ್ಮಾಲ್ ಗೋಲ್ಸ್ ಎಲ್ಲ ಏನಿರುತ್ತೆ, ಓಕೆ ಈ ಹಬ್ಬದಿಂದ ಈ ನೆಕ್ಸ್ಟ್ ಹಬ್ಬದ ಒಳಗಡೆ ನಾನು ಇದನ್ನ ಮುಗಿಸ್ಕೋಬೇಕು. ಓಕೆ, ಸೊ ಮೇ ಬಿ ಲೈಕ್ ಈಗ ಸಂಕ್ರಾಂತಿ ಬರ್ತಾ ಇದೆ, ಸಂಕ್ರಾಂತಿಯಿಂದ ಐ ಥಿಂಕ್ ನೆಕ್ಸ್ಟ್ ಇಫ್ ಐ ಆಮ್ ನಾಟ್ ರಾಂಗ್ ಶಿವರಾತ್ರಿ ಬರುತ್ತೆ, ವಸಂತ ಪಂಚಮಿ, ಆಮೇಲೆ ಯುಗಾದಿ ಬರುತ್ತೆ. ನಾರ್ತ್ ಅಲ್ಲಿ ಯುಗಾದಿ ಟೈಮಲ್ಲಿ ಚೈತ್ರ ಮಾಸದ ನವರಾತ್ರಿ ಅಂತ ನಾವು ಹೇಳ್ತೀವಿ, ರಾಮನವಮಿ ಬರುತ್ತೆ. ಹೀಗೆ ಒಂದು ಸ್ಮಾಲ್ ಹಂತದಿಂದ ಕೀಪ್ ಒನ್ ಸ್ಮಾಲ್ ಗೋಲ್, ಒಂದು ಸ್ಮಾಲ್ ಮಿಷನ್ ಟು ಯುವರ್ ಸೆಲ್ಫ್ ದಟ್ ಓಕೆ ಇದನ್ನ ನಾನು ಈ ಒಂದು ಟೈಮ್ ಸ್ಪ್ಯಾನ್ ಒಳಗಡೆ ನಾನು ಮುಗಿಸ್ಕೊಂತೀನಿ. ಸಿ ದ್ಯಾಟ್ ವಿಲ್ ಪ್ರಾಬಲಿ ಹೆಲ್ಪ್ ಯು ಫಾರ್ ಇಯರ್ ಕ್ಯಾಲೆಂಡರ್ ಇಯರ್ ಏನಿದೆ, ಆ ಕ್ಯಾಲೆಂಡರ್ ಇಯರ್ದು ಆ ಕಾನ್ಸೆಪ್ಟ್ ನೀವೇನು ರೆಸೊಲ್ಯೂಷನ್ ಇಟ್ಕೊಂಡಿದ್ದೀರಾ ಅದನ್ನ ರೀಚ್ ಆಗಕ್ಕೆ ಡೆಫಿನೆಟ್. ಸಿ ಇಫ್ ಯು ಹ್ಯಾವ್ ಅ ಬಿಗರ್ ಗೋಲ್ ಅಲ್ವಾ. ಆಮೇಲೆ ಇನ್ನೊಂದು ಏನ್ ಗೊತ್ತದ, ಈಗ ಸಂಕ್ರಾಂತಿ ಹಬ್ಬದಿಂದ ಶುರು ಮಾಡಿದ್ವಿ ಅಂತ ಇಟ್ಕೊ, ಈಗ ಶಿವರಾತ್ರಿ ಬರುತ್ತಾ ಏನು, ಆ ಏನ್ ನಾವು ಸಕ್ಸಸ್ ಅಷ್ಟ್ರೊಳಗೆ ಏನ್ ಇಟ್ಕೊಂಡು ಸಕ್ಸಸ್ ಕಾಣ್ತೀವಲ್ಲ, ಅದಕ್ಕೆ ವಿಶೇಷವಾಗಿ ಸ್ವೀಟ್ ಗೀಟ್ ಎಲ್ಲ ಮಾಡಂಗೆ ಇಲ್ಲ, ಹಬ್ಬಕ್ಕೆ ಬಂದು ಬಿಡುತ್ತೆ, ಖರ್ಚು ಉಳಿಯುತ್ತೆ. ಅದು ಒಂದು ಇದನ್ನೇ ನಾನು ಹೇಳ್ತೀನಿ. ಆಮೇಲೆ ಎಲ್ಲರ ಜೊತೆ ಮನೇಲಿ ಕೂತ್ಕೊಂಡು ಊಟ ಮಾಡ್ತೀವಿ. ಬೇರೆ ಕೆಲವೊಂದು ಹಬ್ಬ ಅಂದ್ರೆ ಅಲ್ಲಿ ಹೋಗ್ತಿವಿ ಇಲ್ಲಿ ಹೋಗ್ತಿವಿ ಹಿಂಗೆ ಅದೆಲ್ಲ ಆಗೋಗುತ್ತೆ. ಇದು ಮನೆಯಲ್ಲೇ ಕೂತ್ಕೊಂಡು ಆ ಸಂಭ್ರಮನ ನಾನು ಸಾಧಿಸಿರೋದು ಚಿಕ್ಕದೇ ಇರ್ಬೋದು, ಆ ಸಂಭ್ರಮನ ಮನೆಯವ್ರು ಎಲ್ಲರ ಜೊತೆ ಕೂತ್ಕೊಂಡು ಒಂದು ಖುಷಿನ ಅನುಭವಿಸೋದಿರುತ್ತಲ್ಲ, ಅದಕ್ಕಿಂತ ದೊಡ್ಡದು ಇನ್ನೇನು ಬೇಕು. ಐ ವಿಲ್ ಓನ್ಲಿ ಪ್ಯಾಟ್ ಹಿಸ್ ಬ್ಯಾಕ್. ಚೆನ್ನಾಗಿ ಏನಂದ್ರೆ ಎವ್ರಿ ಫೆಸ್ಟಿವಲ್ ಟು ಫೆಸ್ಟಿವಲ್ ನೀವು ಆ ಸ್ಮಾಲ್ ಅಚೀವ್ಮೆಂಟ್ ನ ಮಾಡಿರೋದನ್ನ ಒಂದು ಹಬ್ಬದ ಸೆಲೆಬ್ರೇಷನ್, ಇನ್ನೊಂದು ನಿಮ್ದು ಅಚೀವ್ಮೆಂಟ್ ಸೆಲೆಬ್ರೇಷನ್, ಅದದು ಎರಡು ಜೊತೆಗಾಗ್ಬಿಟ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ. ಅಂಡ್ ವೆನ್ ಯು ಡೂ ದಟ್ ಸೆಲೆಬ್ರೇಷನ್ ಅಲಾಂಗ್ ವಿತ್ ಯುವರ್ ಫ್ಯಾಮಿಲಿ ಅಂದಾಗ ಇಟ್ ಗೋಸ್ ಟು ದ ನೆಕ್ಸ್ಟ್ ಲೆವೆಲ್. ಅವ್ರದ್ದು ಸಪೋರ್ಟ್ ಸಿಗುತ್ತೆ. ನನ್ನ ಮಗ ಇಷ್ಟರಲ್ಲೇ ಒಂದು ಸಾಧಿಸದ್ನಲ್ವಾ, ಅಥವಾ ನನ್ನ ಮಗಳು ಅಂದ್ರೆ ಏನಿ, ನಾನು ಮಗಳು ಅಂತ ಹಿಂಗೆ ಆ ಒಂದ್ ಅದು ಖುಷಿ ಇರುತ್ತೆ. ಆಮೇಲೆ ಅವ್ರು ಇಷ್ಟರೊಳಗೆ ಸಾಧಿಸಲ್ಲ, ಒಂದು ಸಪೋರ್ಟ್ ಮಾಡ್ತಾರೆ, ಮಾಡ್ತಾನೆ ಏನು ಅಂತ. ಈಗ ಒಂದು ವರ್ಷ ದೊಡ್ಡದು ಇದ್ರದ್ದು ಗೋಲ್ ಹಿಡ್ಕೊಂಡ್ಬಿಟ್ರೆ ಇವನ್ ಎಂತದ ಏನೋ 4 ದಿವಸ ಮಾಡ್ತಾನೆ ಬಿಡ್ತಾನೆ ಅನ್ನೋದಾಗತ್ತೆ. ನಮ್ಮ ಒಂದು ಕೆಲಸ ಏನು ಅಂತ ನಾವು ಮಾಡ್ತಿರೋ ಒಂದು ನಮ್ಮ ಗುರಿ ಸಾಧನೆಗೆ ಅವ್ರದ್ದು ಒಂದು ಮಾಡ್ತಾನೆ ಅನ್ನೋ ಕಾನ್ಫಿಡೆನ್ಸ್ ಈ ತರನಾದ್ರೂ ಹುಟ್ಟಾಕಬೇಕು ಅಂತ ನಾನು ಹೇಳ್ತಿರೋದು. ಕರೆಕ್ಟ್. ಸಿ ವೆನ್ ಯು ಹ್ಯಾವ್ ಅ ಬಿಗರ್ ಗೋಲ್, ಬಿಗರ್ ಅಚೀವ್ಮೆಂಟ್ ಟು ಡೂ, these small achievements will add up to it and build your confidence in a process na smoother and faster ಮಾಡಕ್ಕೆ definitely it will give you that motivation. So this concept what he has spoke, I personally loved it and ನಾನು ಅದನ್ನ in fact I will definitely keep that goal. ಈ ಸಂಕ್ರಾಂತಿಯಿಂದ ನೆಕ್ಸ್ಟ್ ಹಬ್ಬ ಏನ್ ಬರುತ್ತೆ ಅಷ್ಟರೊಳಗಡೆ ನಾನು ಇದನ್ನ ಸೆಟ್ ಮಾಡ್ಕೋಬೇಕು. I really need to achieve that thing. I am going to do it, Mr. Hegde, for sure.
ಇದು ನಾನು 100% ಮಾಡೇ ಮಾಡ್ತೀನಿ. ಆ್ಯಂಡ್ ವೆನ್ ಐ ಅಚೀವ್ ಇಟ್ ಐ ವಿಲ್ ಡೆಫಿನೆಟ್ಲಿ ಶೇರ್ ವಿತ್ ಆಲ್ ದ ವ್ಯೂವರ್ಸ್ ಆಲ್ಸೋ ನಾನು ಏನು ಅನ್ಕೊಂಡಿದ್ದೆ, ಏನು ಮಾಡಿದೆ. ಓಕೆ, ಇಲ್ಲಿ ನಮ್ಮಿಂದನೇ ಶುರುವಾಗಲಿ. ಎಲ್ಲರಿಗೂ ನಮ್ಮ ವ್ಯೂವರ್ಸು ಕೂಡ ಅದನ್ನ ಮಾಡಲಿ, ಒಳ್ಳೆ ಕೆಲಸಗಳನ್ನು ಮಾಡಿ, ಒಳ್ಳೆ ಸಾಧನೆ ಮಾಡಿ. ಮನೆಯವರಿಗೆ ಅದು ಹೆಂಡತಿ ಇರ್ಬೋದು, ಅಪ್ಪ ಅಮ್ಮ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ಒಳ್ಳೆ ಸಾಧನೆ ಮಾಡಿ ಅವರೆಲ್ಲರಿಗೂ ಖುಷಿ ಕೊಡಿ. ಈ ಹಬ್ಬದಲ್ಲಿ ನಾನು ನನ್ನ ಹೆಂಡತಿ ಸಂಕ್ರಾಂತಿ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ ತಮಗೆಲ್ಲರೂ ಒಳ್ಳೆಯದಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಮಸ್ಕಾರ. ನಮಸ್ತೆ.